ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ರಾಜ್ಯ ಸರ್ಕಾರ ಬಂದು 3 ವರ್ಷದ ಮೇಲಾಯಿತು. ಮುಖ್ಯಮಂತ್ರಿ ಬದಲಾವಣೆಯಾಗಿ 2 ತಿಂಗಳ ಮೇಲಾಯಿತು. ಮೊದಲ 3 ವರ್ಷದಲ್ಲದೆ ಹೋದರೂ ಕಳೆದ 2 ತಿಂಗಳಲ್ಲಿ ಕರ್ನಾಟಕದ ಸಚಿವರುಗಳ ಪೈಕಿ ಅತಿ ಹೆಚ್ಚು ಸುದ್ದಿಯಾದ ಸಚಿವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಯನ್ನು ನಿಭಾಯಿಸ್ತಾ ಇರುವಂಥ ಕೃಷ್ಣ ಬೈರೇಗೌಡರು. ಅವ್ರ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ಕೃಷ್ಣ ಬೈರೇಗೌಡರು ನಮಸ್ಕಾರ. ನಮಸ್ಕಾರ. ಏನಾರು ತಪ್ಪು ಹೇಳಿದ್ನ ನಾನು? ಅತಿ ಹೆಚ್ಚು ಚರ್ಚೆ ಆಗಿರುವ ಸಚಿವರು ಅಂತ. ಇದು ನಿಮ್ಮ ಸ್ವಾತಂತ್ರ್ಯ. ನಿಮ್ಮ ಸ್ವಾತಂತ್ರ್ಯದಲ್ಲಿ ತಪ್ಪು ಸರಿ ಅನ್ನೋದು ಬರೋದಿಲ್ಲ. ನಿಮ್ಮದು ವೃತ್ತಿ ಸ್ವಾತಂತ್ರ್ಯ, ನೀವೇನು ಬೇಕೋ ಹೇಳ್ಬೋದು. ನೀವೇನು ಹೇಳ್ತೀರಾ ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡೋದು ನಮ್ಮ ಧರ್ಮ. ಏನಿಲ್ಲ, ಸಮಾಜದಲ್ಲಿ ಅಬ್ಸರ್ವ್ ಮಾಡಿರೋದನ್ನು ಹೇಳ್ತಾ ಇದ್ದೀವಿ. ನಿಮ್ಮಷ್ಟು ಚರ್ಚೆ ಯಾರ ಬಗ್ಗೆನೂ ಆಗ್ತಾ ಇಲ್ಲ. ನಮ್ಮ ಕೆಲಸದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಹೆಂಗೆ ಅನ್ನಿಸ್ತಾ ಇದೆ 2 ತಿಂಗಳ ಪರ್ಫಾರ್ಮೆನ್ಸು? ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಹೇಳೋದಾದರೆ ಆಪರೇಷನ್ ಫುಟ್ಪಾತಿಂದ ಶುರು ಮಾಡಿ ಪಾದಾಚಾರಿ ಮಾರ್ಗಗಳು ತೆರವು ಮಾಡಬೇಕು. ಅದರ ಹಿನ್ನೆಲೆ ಎಕ್ಸ್ಪ್ಲನೇಷನ್ನು, ಜಸ್ಟಿಫಿಕೇಶನ್ ತಮಗೆ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಜನ ಸಾಯ್ತಾ ಇದ್ದಾರೆ. ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ ಅಂದರೆ ಜನ ರೋಡ್ಗೆ ಬರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಮತ್ತು ಸಿಟಿ ಒಂಥರ ದಿನೇ ದಿನೇ ತನ್ನ ಒಂದು ಲುಕ್ಕು, ಘನತೆ ಕಳ್ಕೊಳ್ತಾ ಇದೆ. ಇವೆಲ್ಲ ಸುಧಾರಣೆ ಆಗಬೇಕಾದ್ರೆ ಒಂದು ಆ್ಯಕ್ಟಿವಿಟಿ ಫುಟ್ಪಾತ್ ಕ್ಲಿಯರೆನ್ಸು ಶುರು ಮಾಡಿದ್ವಿ. 847 ಕಿಲೋಮೀಟರ್ ಇಲ್ಲಿವರೆಗೂ ಕ್ಲಿಯರ್ ಮಾಡಿದ್ದೀವಿ. ಅವುಗಳನ್ನ ರಿಪೇರಿ ಕೂಡ ಮಾಡೋ ಕೆಲಸ ನಡೀತಾ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟಿದ್ದೇವೆ. ಈಗ ಸ್ವಚ್ಛತೆ ಆರಂಭ ಮಾಡಿದ್ದು 847 ಅಂದರೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ಬೋದು? ನೋಡಿ, ಬೆಂಗಳೂರಲ್ಲಿ 18,000 ಕಿಲೋಮೀಟರ್ ರೋಡ್ ಇದೆ. ಓಕೆ. ನಮ್ಮ ಅಫಿಷಿಯಲ್ ಆಗಿ 14,000 ಕಿಲೋಮೀಟರ್ ಇದೆ. ಓಕೆ. ನಮ್ಮ ಪ್ರಕಾರ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ, ಅಫಿಷಿಯಲ್ ಇದ್ದರೆ ಅನ್ಅಫಿಷಿಯಲ್ಲು. ಅದಕ್ಕೆ ಅಂದರೆ ಲೇಔಟ್ಗಳು ಎಲ್ಲ ಇಲ್ಲಿಗಲ್ ಲೇಔಟ್ಗಳು 40 ವರ್ಷದಿಂದ ಆಗಿ ಕರೆಕ್ಟಾಗಿ ಲೆಕ್ಕನೂ ಇಲ್ಲ ಬೆಂಗಳೂರಲ್ಲಿ. ಸೊ ಆಗೋಗಿದೆ ಬಿಡಿ, ಈಗ ಅದೇ ಹಳೆ ಕತೆ ಬೇಡ. 14,000 ಅಫಿಷಿಯಲ್ ಇದೆ, 18,000 ಟೋಟಲಿ ಇರ್ಬೋದು ಅಂತ ಒಂದು ಅಂದಾಜಿದೆ. 15,000 ಅಂತಾನೆ ಇಟ್ಕೊಳ್ಳಿ. 15,000ದಲ್ಲಿ ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟರ್ ಅಷ್ಟೇ. ನಮ್ಮ ಗುರಿನೇ 1,500 ಕಿಲೋಮೀಟರ್. 10%. ಹೌದು, 10% ಟಾರ್ಗೆಟ್ ಮಾಡಿದ್ದೀವಿ. ಅದರಲ್ಲಿ 847 ಕಿಲೋಮೀಟರ್ ಮುಗಿಸಿದ್ದೀವಿ. ಇನ್ನೊಂದು 15-20 ದಿನದಲ್ಲಿ 1,500 ಕಿಲೋಮೀಟರ್ವರೆಗೂ ಮುಟ್ಟಬೇಕು ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ಐಟಮು ಈ ಕ್ಲೀನಿಂಗ್ ಡ್ರೈವ್ ಶುರು ಮಾಡಿದಾಗ ರೋಡ್ ಸೈಡಲ್ಲಿ 2 ವರ್ಷ, 1 ವರ್ಷ, 6 ತಿಂಗಳು, 5 ವರ್ಷ ಗಾಡಿಗಳು, ಬೀಡಾಡಿ ಗಾಡಿಗಳು ಆಗೋಗಿದ್ದಾವೆ. ಅನಾಥ ವಾಹನಗಳು ರೋಡ್ ಸೈಡಲ್ಲೇ ಅಬಂಡನ್ ಮಾಡಿಬಿಟ್ಟಿದ್ದಾರೆ. ಅವು ಚಕ್ರನೂ ಖಾಲಿ ಆಗಿಬಿಟ್ಟಿದೆ. ಎಲ್ಲ ಒಂಥರ ರೋಡು, ಫುಟ್ಪಾತ್ ಗುಜರಿ ಆಗೋಗಿದೆ. ಅಲ್ಲಿ ಜನ ಅದ್ರ ಮೇಲೆ ಕಸ ತಂದು ಹಾಕ್ತಾರೆ. ಅದರಿಂದ ಇಲ್ಲಿ ರೋಗ ರಜಿನ ಮತ್ತು ಬೆಂಗಳೂರಿನ ಸೌಂದರ್ಯ ಅಂತ ಹೇಳೋದಕ್ಕೂ ನನಗೆ ಹಿಂಜರಿಕೆ. ಯಾಕಂದರೆ ಆ ಪಠ್ಯಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಇರೋದು ಇನ್ನೂ ಅಧ್ವಾನ ಆಗುತ್ತೆ ಇದರಿಂದ. ಸೊ ಅದಕ್ಕೆ ಅದನ್ನು ಕ್ಲಿಯರೆನ್ಸ್ ಡ್ರೈವನ್ನು ತೊಗೊಂಡಿದ್ದೇವೆ. ಅದರಲ್ಲಿ ಸುಮಾರು ಒಂದು 4,000-5,000 ಗಾಡಿಗಳು ಈ ಥರ ರೋಡ್ ಸೈಡಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ನಮ್ಗೆ ಅಂದಾಜು. ಅದರಲ್ಲಿ ಒಂದು 6,000 ಗಾಡಿ ಒಟ್ಟು ಅಂತ ಅಂದಾಜು ಮಾಡಿ, ಅದರಲ್ಲಿ ಒಂದು 1,000 ಗಾಡಿ ನೋಟಿಸ್ ಕೊಟ್ಟ ಮೇಲೆ ಅವರೇ ಬಂದು ವಾಪಸ್ ತಗೊಂಡು ಹೋಗಿದ್ದಾರೆ. ಇನ್ನು 4,000-5,000 ತೆಗಿಬೇಕು. ಅದರಲ್ಲಿ 401 ಗಾಡಿಗಳು ತೆಗ್ದಿದ್ದೀವಿ ಇಲ್ಲಿವರೆಗೆ. ದಿನಕ್ಕೆ ಒಂದು 30-40 ಗಾಡಿ ಎತ್ತುತ್ತಾ ಇದ್ದೀವಿ ಅವುಗಳನ್ನು. ಯಾಕಂದರೆ ಒಂದು ಗಾಡಿ ಎತ್ತಬೇಕು ಅಂದರೆ 20 ಕಿಲೋಮೀಟ್ರ್ ದೂರ ತಗೊಂಡೋಗಿ ಬಿಟ್ಟು ಬಂದು ಮತ್ತೆ ಟೋ ಮಾಡಬೇಕು. ಸೊ ಟೈಮ್ ತೊಗೊಳುತ್ತೆ. ಆದರೆ ಮಾಡ್ತಾ ಇದ್ದೀವಿ. 400 ಗಾಡಿ ಟೋಯಿಂಗ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ರೋಡ್ ಸೈಡಲ್ಲಿ ಯಾರ್ಯಾರೋ ಕಳ್ತನದಲ್ಲಿ ಬಂದು ರಾತ್ರಿ ಈ ಕನ್ಸ್ಟ್ರಕ್ಷನ್ ಡೆಬ್ರಿಗಳನ್ನೆಲ್ಲ ಸುರಿದು ಅದು ಒಂಥರ ಪರ್ವತವಾಗಿ ಅದ್ರ ಮೇಲೆ ಗಿಡ ಗಂಟೆ ಬೆಳ್ಕೊಂಡು ಈ ಕಡೆ ನಾಡಿಗೂ ತಪ್ಪೋಗಿದೆ, ಕಾಡಿಗೂ ತಪ್ಪೋಗಿದೆ. ಒಂಥರ ನೋಡೋದಕ್ಕೆ ಒಂದು ಅಸಹ್ಯಕರವಾದಂಥ ವಾತಾವರಣ. ಅದಾದಮೇಲೆ ಜನ ತಂದಲ್ಲಿ ಗಾರ್ಬೇಜ್ ಸುರಿತಾರೆ ಅದ್ರ ಮೇಲೆ. ಅದರಲ್ಲಿ ಸೊಳ್ಳೆ, ಇಲಿಗಳು, ಹಾವುಗಳು, ಬೀದಿ ನಾಯಿಗಳು ಎಲ್ಲ ಒಂದು ಥರ ಅಸಹ್ಯಕರವಾದಂಥ ವಾತಾವರಣ. ಅದನ್ನು ಕ್ಲಿಯರೆನ್ಸ್ ಡ್ರೈವ್ ತೊಗೊಂಡಿದ್ದೀವಿ. ಅದರಲ್ಲೂ ಸುಮಾರು ಒಂದು 2 ಲಕ್ಷ ಟನ್ನು ತೆಗಿಬೇಕಾಗುತ್ತೆ. ಈ ತರಹ ರೋಡ್ ಸೈಡಲ್ಲಿ ಸುರಿದಿರುವ ಕನ್ಸ್ಟ್ರಕ್ಷನ್ ಡೆಬ್ರೀಸು, ಮಣ್ಣು, ಕಲ್ಲು. ಹೌದು, ನಮ್ಮ ಅಫಿಷಿಯಲಿ ನೋಡಿದರೆ ಅಷ್ಟು ನಂಬರ್ ಇಲ್ಲ. ಬಟ್ ನನ್ನ ಪ್ರಕಾರ ಅಲ್ಲಿವರೆಗೂ ಹೋಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದರೆ ನಾವು ಬೆಂಗಳೂರಲ್ಲಿ ಓಡಾಡುವಾಗ ನಮ್ಮ ಕಣ್ಣು ನೋಡಿ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅಫಿಷಿಯಲ್ ಎಸ್ಟಿಮೇಟ್ ಇನ್ನೂ ಕಮ್ಮಿ ಇದೆ. ಸೊ ಎನಿವೇ
ಒಂದು 2 ಲಕ್ಷ ಟನ್ನು ಈ ಥರ ಮೆಟೀರಿಯಲ್ಲು ಸುರಿದ್ಬಿಟ್ಟಿದ್ದಾರೆ ರಾತ್ರೋರಾತ್ರಿ ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ. ಅದು ಇವತ್ತು ಅಸಹ್ಯ ತಾಣಗಳಾಗ್ಬಿಟ್ಟಿದ್ದಾವೆ. ಸೊ ಅದನ್ನು ಕ್ಲಿಯರೆನ್ಸ್ ಡ್ರೈವನ್ನು ಆಗಸ್ಟ್ 1ನೇ ತಾರೀಕು ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಲ್ಲಿವರೆಗೂ ಕೂಡ GBAಯಿಂದ ಒಂದು 20,000 ಟನ್ ತೆಗೆದಿದ್ದೀವಿ. ಅದಲ್ಲದೆ ಬೆಸ್ಕಾಮು, ಮೆಟ್ರೋ, KRIDE, KADB, BDA ಇಷ್ಟು ಜನ ಸೇರಿ ಅವರು ಒಂದು 10,000 ಟನ್ ತೆಗೆದಿದ್ದಾರೆ. ಸೊ ಒಂದು 30,000 ಟನ್ನು ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಇದನ್ನು ಇನ್ನೂ ಒಂದು ತಿಂಗಳು ಹಿಂಗೆ ಮಾಡಬೇಕಾಗುತ್ತೆ. ತಿಂಗಳು ಆಗಸ್ಟಲ್ಲಿ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆಗಸ್ಟಲ್ಲಿ ಮುಗಿಸೋದು ಕಷ್ಟ, ಸ್ವಲ್ಪ ಸೆಪ್ಟೆಂಬರ್ಗೂ ಕೂಡ ಹೋಗುತ್ತೆ. ಏತನ್ಮಧ್ಯ ಜನಗಳು ನಾವು ಪಬ್ಲಿಕ್ ಜಾಗನ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ನಿಮ್ಮ ಸೈಟನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಜನಗಳಿಗೆ ಕೇಳ್ಕೊಂಡಿದ್ದೀವಿ. ಜನ ನಾವು ಕೇಳಿದಾಗ ಎಲ್ಲ ನಾವು ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಷನ್ ಮಾಡೋದು ಬಂದಾಗ ಅಷ್ಟು ಮಟ್ಟಿಗೆ ಆ್ಯಕ್ಷನ್ ಮಾಡಲ್ಲ. ಈಗ ನಾನು ಜುಲೈ 15ನೇ ತಾರೀಕೆ ಕೇಳ್ಕೊಂಡೆ, ದಯವಿಟ್ಟು ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಪ್ಪ, ನಮ್ಮ ಜಾಗ ನಾವು ಮಾಡ್ತೀವಿ, ನಿಮ್ಮ ಸೈಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದೆ. ಇನ್ನೂ ಒಂದು 2-3% ಜನ ಅಷ್ಟೇ ಮಾಡ್ಕೊಂಡಿದ್ದಾರೆ ಸೈಟ್ ಕ್ಲಿಯರಿಂಗ್. ಈಗ ಇನ್ನೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಇನ್ನೂ ಒಂದು ವಾರ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ. ಮಾಡದೆ ಹೋದರೆ ಕೊನೆಗೆ ನಾವು ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ. ಅದಾದಮೇಲೆ ನಾವೇ GBAಯಿಂದ ವತಿಯಿಂದ ಹೋಗಿ ಅಲ್ಲಿ ಯಾರೋ ಕಾಂಟ್ರಾಕ್ಟ್ರಿಗೆ ಬಿಟ್ಟು ಕ್ಲೀನ್ ಮಾಡಿಸಿ ಆ ತಗಲೋ ಖರ್ಚನ್ನು ಅವರ ಅಕೌಂಟಿಗೆ ನಾವು ಹಾಕಬೇಕಾಗುತ್ತೆ ಅನಿವಾರ್ಯವಾಗಿ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ರೇಟು ಪಬ್ಲಿಷ್ ಮಾಡಿದ್ದೇನೆ. ಆ ರೇಟ್ ನೋಡಿದ ತಕ್ಷಣ ಎಷ್ಟೋ ಜನ ಅದಕ್ಕೆ ಟೀಕೆ ಮಾಡಿದ್ದಾರೆ ಕೆಲವರೆಲ್ಲ. ಹೌದು, ನನಗೂ ಅನಿಸುತ್ತೆ ಆ ರೇಟು ಜಾಸ್ತಿ ಅಂತ. ಆದರೆ ನಾನು ಅದನ್ನು ನಾನು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ರೇಟ್ ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟಲ್ಲಿ ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ಅಂತ ಒಂದು ಸಿಸ್ಟಮ್ ಇದೆ. SR ಪ್ರಕಾರ 1 ಅಡಿಗೆ ಎಷ್ಟು, 2 ಅಡಿಗೆ ಎಷ್ಟು ಅಂತ ಫಿಕ್ಸ್ ಆಗಿದೆ, 1 ಚದರ ಅಡಿಗೆ. ಅದರ ಪ್ರಕಾರ ರೇಟ್ ಫಿಕ್ಸ್ ಮಾಡಿದ್ದೀವಿ. ಪ್ಲಸ್ 20 ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದ್ರದ್ದು ಆ್ಯಡ್ ಆಗುತ್ತೆ. ಆಯಿತು, ನೀವು ಹೇಳ್ಬೋದು ಇದರಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ನೀವು ಕಾಂಟ್ರಾಕ್ಟ್ರಿಗೆ ದುಡ್ಡು ಮಾಡಿಕೊಡ್ತಾ ಇದ್ದೀರಾ. ಆಯಿತು, ನೀವು ಹೇಳಿದ್ದೆ ಒಪ್ಕೊಳ್ತೀನಿ, ಹೌದು ನಾನು ದುಡ್ಡು ಮಾಡೋಕ್ಕೆ ಹೊರಟಿದ್ದೀನಿ. ಈಗ ನನಗೆ ಚಾನ್ಸೇ ಕೊಡಬೇಡಿ. ನೀವು ಯಾಕೆ ನನಗೆ ಚಾನ್ಸ್ ಕೊಡ್ತೀರಾ? ನಿಮ್ಮ ಸೈಟ್ ನೀವೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ದುಡ್ಡು ಮಾಡೋಕ್ಕೆ ಅವಕಾಶನೇ ಸಿಕ್ಕಲ್ಲ. ದಯವಿಟ್ಟು ಅಷ್ಟು ಉಪಕಾರ ಮಾಡಿ, ನನಗೆ ದುಡ್ಡು ಮಾಡೋಕ್ಕೆ GBAಗೆ ಆಗಲಿ ನಮ್ಮ ಕಾಂಟ್ರಾಕ್ಟ್ರಿಗೆ ಆಗಲಿ ಅವಕಾಶ ಕೊಡಬೇಡಿ. ನಿಮ್ಮ ಸೈಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು, ಇನ್ನು ದೊಡ್ಡ ಸಮಸ್ಯೆ ಅಂದರೆ ಬೆಂಗಳೂರಲ್ಲಿ ಕಸದ್ದು. ನೆಕ್ಸ್ಟು ಕೈ ಹಾಕ್ತೀವಿ ಅದಕ್ಕೆ. ಇದಾದಮೇಲೆ ಯಾಕಂದರೆ ಅಟ್ ಎ ಟೈಮ್ ಎಲ್ಲ ಮಾಡೋಕ್ಕಾಗಲ್ಲ, 1 by 1 ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ರೋಡ್ ಸೈಡ್ ಡೆಬ್ರೀಸ್ದು ಎಲ್ಲ ಒಂದು ಲೆವೆಲ್ ಕಂಟ್ರೋಲ್ಗೆ ಬಂದಮೇಲೆ ಕಸ ಸಮಸ್ಯೆಗೂ ಕೂಡ ಪರಿಹಾರಕ್ಕೆ ಕೈ ಹಾಕ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.